ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ವೀಕ್ಷಕ ಬಾಂಧವರೆಲ್ಲ ನಮಸ್ಕಾರಗಳು. ನಿಮ್ಮ ನಾಗರಾಜ ಶರ್ಮ ಗುರುಜಿ. ಈ ದಿನ ವೃಷಭ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಾರೆ, ಏನು ತೊಂದರೆ ಬರುತ್ತೆ, ಏನು ಮಾಡಿದ್ರೆ ಒಳ್ಳೇದು, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ವೃಷಭ ರಾಶಿಯವರಿಗೆ ಬಂದ್ಬಿಟ್ಟು ಕೃತಿಕಾ ನಕ್ಷತ್ರ 1ನೇ ಪಾದ, ರೋಹಿಣಿ ಮೃಗಶಿರ 2 ಪಾದಗಳು. ಇದು ಕೃತಿಕಾ ನಕ್ಷತ್ರದಲ್ಲಿ ಬರ್ತಕ್ಕಂತಹ ಒಂದು ರಾಶಿಗಳ ಒಂದು ಫಲಾಫಲ ಅಥವಾ ಬರ್ತಕ್ಕಂಥ 3 ನಕ್ಷತ್ರಗಳಿಗೆ ರಾಶಿ ವೃಷಭ ರಾಶಿ ಬರ್ತದೆ. ವೃಷಭದಲ್ಲಿ ಗುರು ಕೂತ್ಕೊಂಡಿದ್ದಾನೆ, ಅದಕ್ಕೋಸ್ಕರವಾಗಿ ಗುರುವಿನ ಸಂಬಂಧವಾಗಿರ್ತಕ್ಕಂಥದ್ದು. ಮತ್ತೆ ಜನ್ಮದಿಂದ ನೋಡ್ಕೊಂಡು ಹೋದ್ರೆ ಜನ್ಮದಿಂದ 2ನೇ ಮನೆಯಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಆ 2ನೇ ಮನೆ ಕುಜ ಆಗಿದ್ದಕ್ಕೋಸ್ಕರವಾಗಿ ಭೂಮಿ ಸಂಬಂಧವಾಗಿರ್ತಕ್ಕಂಥ ಯಾವುದೇ ವ್ಯವಹಾರ ಮಾಡಬೇಕು ಅಂದ್ರೆ ಮಾಡಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಹಾಗೆ 5ನೇ ಮನೆ ಪಂಚಮ ಸ್ಥಾನದಲ್ಲಿ ಶತ್ರು ಪಂಚಮ ಸ್ಥಾನ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತಾರೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಗ್ರಹ ಕೂತ್ಕೊಂಡಿದ್ದಾನೆ. ಈ ಕೇತು ಕೂತ್ಕೊಂಡಿದ್ದಕ್ಕೋಸ್ಕರವಾಗಿ ಶತ್ರುಗಳ ಕಾಟ ಆಗತ್ತೆ ನಿಮಗೆ. ಅಂದ್ರೆ ಪೂರ್ವ ಪುಣ್ಯ ಸ್ಥಾನ ಅಂದ್ರೆ ನಿಮ್ಮ ಕುಟುಂಬದ ಯಾವುದೇ ಒಂದು ವ್ಯವಹಾರಗಳಲ್ಲಿ ಅಥವಾ ಅಣ್ಣ ತಮ್ಮಂದಿರಲ್ಲಿ ಅಥವಾ ಯಾವುದೋ ಬಂಧು ಬಾಂಧವರಲ್ಲಿ ಯಾವ್ದು ಬರ್ತಕ್ಕಂಥದ್ದಾಗಿದ್ರೆ ಆ ಸಂದರ್ಭದಲ್ಲಿ ನಿಮಗೆ ತೊಂದರೆಗಳಾಗ್ತಕ್ಕಂಥದ್ರೆ ಯಾವುದೇ ರೀತಿಯಾದ ಆಸ್ತಿ ವಿಚಾರಗಳು ಯಾವ್ದಾರು ಇದ್ರೆ ಶತ್ರುಕಾರಕ ಆಗಿರ್ತಕ್ಕಂತಹ ಒಂದು ಕೇತು ಗ್ರಹ ಇಲ್ಲಿ ಕೂತ್ಕೊಂಡಿದ್ದಕ್ಕೋಸ್ಕರವಾಗಿ ಕೇತು ಗ್ರಹದ ಫಲಾಫಲ ನೋಡ್ಕೊಂಡು ಹೋದ್ರೆ ಕೇತು ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಕ್ಕೋಸ್ಕರ ಯಾವುದೇ ರೀತಿಯ ಆಸ್ತಿ ವಿಚಾರದಲ್ಲಿ ಪಿತ್ರಾಜಿತವಾಗಿ ಬರ್ತಕ್ಕಂಥ ಯಾವುದೇ ಇದ್ರೂ ಕೂಡ ಅದನ್ನ ಯಾವುದೇ ವಿಚಾರ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಜಾಗೃತರಾಗಿರಿ. ಗಣೇಶನ ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಸಪ್ತಮದಲ್ಲಿ ಅಂದ್ರೆ ಜನ್ಮ ವೃಷಭ ರಾಶಿಗೆ ಸಪ್ತಮದಲ್ಲಿ ಇರತಕ್ಕಂತಹದ್ದು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಕುಜ ಆಗ್ತಾನೆ. ಅದಕ್ಕೆ ಅವನು ಧನಸ್ಥಾನದಲ್ಲಿ ಅದು ಸಂಪಸ್ಥಾನದಲ್ಲಿ 2ನೇ ಮನೆಯಲ್ಲಿ ಆಗಿದ್ದಕ್ಕೋಸ್ಕರವಾಗಿ ಚಂದ್ರನಿಂದ 2ನೇ ಮನೆಯಲ್ಲಿ ಆಗಿದ್ದಕ್ಕೋಸ್ಕರವಾಗಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನ ಮಾಡಬೇಕಾದ್ರೆ, ಯಾವುದೇ ಒಂದು ರೀತಿಯಾದಂಥ ಒಂದು ಉದ್ಯೋಗವನ್ನು ಮಾಡಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ, ಶುಭವಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಏನ್ ಮಾಡಬಾರ್ದಪ್ಪ ಅಂತಂದ್ರೆ, ಯಾವುದೇ ರೀತಿಯಾದಂಥ ವ್ಯವಹಾರಗಳನ್ನ ಮಾಡಬೇಕಾದ್ರೆ, ಯಾವುದೇ ಅಗ್ರಿಮೆಂಟ್ ಇತ್ಯಾದಿ ಕೌಟುಂಬಿಕವಾಗಿರ್ತಕ್ಕಂಥ ಯಾವುದೇ ರೀತಿಯಾದ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ನಿಮಗೆ ಜಯ ಸಿಗೋದಿಲ್ಲ. ಯಾವುದೇ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ತೊಂದರೆಗಳಾಗ್ತಕ್ಕಂಥದ್ದಾಗತ್ತೆ. ಅದಾದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಾನಿಕ್ ಅಥವಾ ಯಾವುದೇ ಉದ್ಯೋಗದಲ್ಲಿ ಸಾಫ್ಟ್ವೇರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಯಾವುದೇ ಬಡ್ತಿಯನ್ನು ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಮುಂದೆ ಹೋಗಿ. ಯಾಕೆಂದ್ರೆ ಹಣಕಾಸು ಕೊಟ್ರೆ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಮತ್ತೆ ಹಣಕಾಸಿನಿಂದಾಗಿ ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಯಾವುದೋ ಒಂದು ಧನ ಸಹಾಯ ನಿಮ್ಗೆ ಆಗ್ತಕ್ಕಂಥ, ಯಾಕೆಂದ್ರೆ ಜನ್ಮಾತ್ 2ನೇ ಮನೆಯಲ್ಲಿ ಇರತಕ್ಕಂತಹ ಒಂದು ಕುಜ ಆಗಿದ್ದಕ್ಕೋಸ್ಕರವಾಗಿ ಭೂಮಿ ಸಂಬಂಧವಾಗಿರ್ತಕ್ಕಂಥ ಒಂದು ರೀತಿಯಾದ ಒಂದು ಆದಾಯ ಬರ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋಗಿ. ಈ ಒಂದು ತಿಂಗಳು ಪೂರ್ತಿಯಾಗಿ ಸಾಧ್ಯವಾದಷ್ಟು ನೀವು ಬಿಳಿ ಬಟ್ಟೆಯನ್ನ ಧರಿಸ್ಕೊಂಡು ಹೋಗೋದ್ರಿಂದ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಬೆಳಗ್ಗೆ ಎದ್ದು ಬಿಟ್ಟು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿಕೊಂಡು ಗುರುದೇವತಾ ಆರಾಧನೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಫೆಬ್ರವರಿ ತಿಂಗಳು ಪೂರಾ ಸಂಪೂರ್ಣವಾಗಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ, ಶುಭವಾಗತ್ತೆ. ಒಳ್ಳೇದಾಗ್ಲಿ.